ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಪಿ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಇದು ಕಳೆದ ಹಲವು ವರ್ಷಗಳಿಂದ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಯನ, ಸಂಶೋಧನೆ ಮತ್ತು ಪ್ರಕಟಣೆಗಳ ಮೂಲಕ ನಮ್ಮ ಈ ಕರಾವಳಿ ಭಾಗದಲ್ಲಿ ಯಕ್ಷಗಾನದ ಕ್ಷೇತ್ರದಲ್ಲಿ ತನ್ನದೇ ಆದ ಕೈಂಕರ್ಯವನ್ನು ನಡೆಸುತ್ತಾ ಬರ್ತಾ ಇದೆ. ಈ ಕೇಂದ್ರದ ಈ ವರ್ಷದ ವಿಶೇಷ ಕಾರ್ಯಕ್ರಮಗಳಲ್ಲಿ ಒಂದು ಯಕ್ಷಾಯಣ, ಹಿರಿಯ ಯಕ್ಷಗಾನ ಕಲಾವಿದರ ಯಕ್ಷಪಯಣದ ಸ್ವಗತವನ್ನು ದಾಖಲೀಕರಿಸಿಕೊಳ್ಳುವ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ಈಗಾಗಲೇ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸಿ ನಾಡಿನ ಪ್ರಸಿದ್ಧ ಕಲಾವಿದರುಗಳ ಸ್ವಗತದ ಮಾತುಗಳನ್ನು ದಾಖಲಿಸಿಕೊಂಡಿದ್ದೇವೆ. ಮುಖ್ಯವಾಗಿ ಆರಂಭದಲ್ಲಿ ಯಕ್ಷಗಾನದ ಪ್ರಸಿದ್ಧ ಅರ್ಥಧಾರಿಗಳು, ಸಂಶೋಧಕರು ಆದ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ, ಹಾಗೆಯೇ ಹಿರಿಯ ಭಾಗವತರಾದ ಕುರಿಯ ಭಾಗವತರು, ಹಾಗೆ ಹಿರಿಯ ಯಕ್ಷಗಾನ ಕಲಾವಿದರಾದ ಶಿವರಾಮ್ ಜೋಗಿ ಇವರನ್ನು ಈ ದಾಖಲೀಕರಣದಲ್ಲಿ ನಾವು ಈಗಾಗಲೇ ಸಂದರ್ಶನವನ್ನು ಮಾಡಿಕೊಂಡಿದ್ದೇವೆ. ಈಗ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ವಿಶೇಷವಾಗಿ ಅತಿಥಿಗಳಾಗಿ ಬಂದಿರುವವರು ಬಿ ಕೆ ಚೆನ್ನಪ್ಪ ಗೌಡ ಅವರು. 94 ವರ್ಷದ ಹಿರಿಯರು ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಒದಗಿ ಬಂದಿರುವುದು ನಮಗೆ ತುಂಬ ಅಭಿಮಾನ ಮತ್ತು ಸಂತೋಷವನ್ನು ಉಂಟು ಮಾಡಿದೆ. ಅವರನ್ನು ಈ ಸಂದರ್ಭದಲ್ಲಿ ಪರಿಚಯಿಸಲು ನಾನು ತುಂಬ ಸಂತೋಷ ಪಡ್ತೇನೆ. ತೆಂಕುತಿಟ್ಟಿನ ವಿವಿಧ ಮೇಳಗಳಲ್ಲಿ ಸುಮಾರು 7 ದಶಕಗಳ ಸುದೀರ್ಘವಾದ ಸೇವೆಯನ್ನು ಮಾಡಿರುವ ಬಿ ಕೆ ಚೆನ್ನಪ್ಪ ಗೌಡ ಇವರು ಪ್ರಸ್ತುತ 94 ವರ್ಷ ಪ್ರಾಯದ ಹಿರಿಯರು. ಬಂಟ್ವಾಳ ತಾಲೂಕು ಕನ್ಯಾನ ಗ್ರಾಮದ ಬಸ್ತಿಮೂಲೆ ದಿವಂಗತ ವೀರಪ್ಪ ಗೌಡ ಮತ್ತು ಕಮಲಾಕ್ಷಿ ದಂಪತಿಗೆ 1931 ಅಕ್ಟೋಬರ್ 14ರಂದು ಜನಿಸಿದ ಚೆನ್ನಪ್ಪ ಗೌಡರು 6ನೇ ತರಗತಿಗೆ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಯಕ್ಷಗಾನವನ್ನು ವೃತ್ತಿಯಾಗಿ ಸ್ವೀಕರಿಸಿದವರು. ದೇಲಂತಬೆಟ್ಟು ಕೃಷ್ಣ ಭಟ್ಟು ಮತ್ತು ಮುಜುಕುಂಜ ವಾಸುದೇವ ಪ್ರಭುಗಳು ಇವರ ಯಕ್ಷಗಾನ ಗುರುಗಳು. 14ನೇ ವಯಸ್ಸಿಗೆ ಕೂಡ್ಲು ಮೇಳದಲ್ಲಿ ಗೆಜ್ಜೆ ಕಟ್ಟಿ ಮುಂದೆ ಧರ್ಮಸ್ಥಳ ಮತ್ತು ಮೂಲ್ಕಿ ಮೇಳಗಳಲ್ಲಿ ತಿರುಗಾಟ ನಡೆಸಿದವರು. ಮೂಲ್ಕಿ ಮೇಳದ ಪ್ರಧಾನ ಸ್ತ್ರೀ ವೇಷಧಾರಿಯಾಗಿದ್ದ ಇವರು ಪಾಪಣ್ಣ ವಿಜಯದ ಗುಣಸುಂದರಿ ಪಾತ್ರದಲ್ಲಿ ಹೆಚ್ಚು ಜನಪ್ರಿಯರಾದವರು. ಬಳಿಕ ಕೊಲ್ಲೂರು, ಬಪ್ಪನಾಡು, ನಂದಾವರ, ಪುತ್ತೂರು, ಅರುವ, ಪೇಜಾವರ, ಭಗವತಿ, ಉಪ್ಪೂರು, ಇಡಗುಂಜಿ ಮೇಳಗಳಲ್ಲಿ ಕಲಾವಿದರಾಗಿ ಸೇರಿ ಯಕ್ಷಗಾನದ ಎಲ್ಲ ಬಗೆಯ ಪಾತ್ರಗಳನ್ನು ಪರಿಣತಿ ಗಳಿಸಿದವರು ಮತ್ತು ವಿವಿಧ ಮೇಳಗಳಲ್ಲಿ ತಾವು ಕಲಾವಿದರಾಗಿ ಭಾಗವಹಿಸಿದ ಅನುಭವವನ್ನು ಹೊಂದಿರತಕ್ಕಂಥ ಹಿರಿಯರು. ಎಂ ಭೀಮಭಟ್ಟರ ಮಳೆಗಾಲದ ತಿರುಗಾಟ ತಂಡದಲ್ಲಿಯೂ ಕೂಡ ಇವರು ಕಲಾವಿದರಾಗಿದ್ದರು. ದೇವಿ, ದಾಕ್ಷಾಯಿಣಿ, ಕಯಾದು, ಸತ್ಯಭಾಮೆ, ದ್ರೌಪದಿ, ಗುಣಸುಂದರಿ, ದೇಯಿ, ಕಿನ್ನಿದಾರು ಮುಂತಾದ ಸ್ತ್ರೀ ವೇಷಗಳಲ್ಲದೆ ದೇವೇಂದ್ರ, ಅರ್ಜುನ, ಭೀಮ, ಹಿರಣ್ಯಾಕ್ಷ, ರಾವಣ, ಶುಂಭ, ಅರುಣಾಸುರ, ಧೂಮ್ರಾಕ್ಷ, ಹಿಡಿಂಬಾಸುರ ಹೀಗೆ ಯಾವ ಪಾತ್ರಗಳನ್ನು ಎತ್ತಿಕೊಂಡರೂ ಕೂಡ ಅದರಲ್ಲಿ ಸೈ ಎನಿಸಿಕೊಂಡ ಮತ್ತು ಎಲ್ಲ ಪಾತ್ರಗಳಿಗೆ ಸಲ್ಲುವ ಒಬ್ಬ ಆಪತ್ಕಾಲದ ಕಲಾವಿದರಾಗಿ ಇವರು ಮೇಳಗಳಲ್ಲಿ ಗುರುತಿಸಿಕೊಂಡವರು. ಒಟ್ಟು 10 ಯಕ್ಷಗಾನ ಮೇಳಗಳಲ್ಲಿ ಸೇವೆ ಸಲ್ಲಿಸಿ 11ನೇ ಮೇಳವಾಗಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಯಲ್ಲಿ ವೇಷಧಾರಿಯಾಗಿ ಸುಮಾರು 12 ವರ್ಷಗಳ ಕಾಲ ಕಟೀಲು ಮೇಳದಲ್ಲಿ ಅವರು ವೃತ್ತಿ ಜೀವನವನ್ನು ಬದುಕಿದವರು. ಇವರಿಗೆ ಅನೇಕ ಗೌರವಗಳು ಕೂಡ ಪ್ರಾಪ್ತ ಆಗಿವೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಉಡುಪಿಯ ಕಲಾರಂಗ, ಮಂಗಳೂರು ನಮ್ಮದೇ ವಿವಿಯ ಯಕ್ಷಗಾನ ಅಧ್ಯಯನ ಕೇಂದ್ರದ ಗೌರವ, ಯಕ್ಷಧ್ರುವ ಪಟ್ಲ ಫೌಂಡೇಶನ್, ಹೀಗೆ ಅದಲ್ಲದೆ ಕರಾವಳಿ ಯಕ್ಷಗಾನ ಸಮ್ಮೇಳನ, ನೇತಾಜಿ ಯುವಕ ಸಂಘ, ಸಜಿಪ ಮುಂತಾದ ಸಂಘಟನೆಗಳಿಂದ ಇವರು ಗೌರವಕ್ಕೆ ಪಾತ್ರರಾಗಿದ್ದಾರೆ. ಯಕ್ಷಗಾನ ರಂಗದಲ್ಲಿ ಸುಮಾರು 70 ವರ್ಷಗಳ ಸುದೀರ್ಘವಾದ ಅನುಭವವನ್ನು ಹೊಂದಿರುವ ಇವರು ಸದ್ಯ ಪುತ್ರ ಸುನಿಲ್ ಕುಮಾರ್ ಮತ್ತು ವಿವಾಹಿತ ಪುತ್ರಿ ರಕ್ಷಿತಾ ಇವರೊಂದಿಗೆ ಅವರು ಪತ್ನಿ ಕಮಲಾ ಅವರ ಜೊತೆಗೆ ಅವರು ತಮ್ಮ ಬದುಕನ್ನು, ನಿವೃತ್ತಿಯ ಬದುಕನ್ನು, ವಿಶ್ರಾಂತ ಬದುಕನ್ನು ಬದುಕ್ತಾ ಇದ್ದಾರೆ.
ತುಂಬ ಸುದೀರ್ಘವಾದ ಶ್ರೀಮಂತವಾದ ಒಂದು ಯಕ್ಷಗಾನರಂಗದ ಅನುಭವವನ್ನು ಹೊಂದಿರುವ ಇವರು. ಅವರ ವಿವರಗಳನ್ನು ಸ್ವವಿವರವನ್ನು ನೋಡಿದಾಗಲೇ ಗೊತ್ತಾಗತ್ತೆ. ಒಂದು ಕಡೆಯಲ್ಲಿ ಸ್ತ್ರೀವೇಷದಲ್ಲಿ ಅವರು ಮಿಂಚಿದ ಹೆಸರು. ನಮ್ಮ ಪೆರುವೋಡಿ ನಾರಾಯಣ ಭಟ್ರ ಪಾಪಣ್ಣನಿಗೆ ಗುಣಸುಂದರಿಯಾಗಿ ಅಭಿನಯಿಸಿದ ಒಂದು ಹಿರಿಮೆ ಉಳ್ಳ ಕಲಾವಿದರಿವರು. ಸ್ತ್ರೀವೇಷವನ್ನು ನಿಭಾಯಿಸುವುದು ಅಂದರೆ ಯಕ್ಷಗಾನದಲ್ಲಿ ಭಾಳ ದೊಡ್ಡ ಒಂದು ಸವಾಲಿನ ಒಂದು ಪಾತ್ರ ಅದು. ಯಾಕಂದರೆ ಒಬ್ಬ ಪುರುಷ ಒಂದು ಪರಕಾಯ ಪ್ರವೇಶ ಮಾಡಿ ಸ್ತ್ರೀಯ ಭಾವನೆಗಳನ್ನು ಅವರು ವೇದಿಕೆಗಳಲ್ಲಿ ರಂಗಗಳಲ್ಲಿ ತುಂಬಬೇಕಾಗತ್ತೆ. ಆ ವಿಶಿಷ್ಟವಾದ ಸ್ತ್ರೀ ಭಾವಗಳನ್ನು ತನ್ನ ಒಳಗು ಮಾಡಿಕೊಂಡು ಅವರು ರಂಗದಲ್ಲಿ ಮಿಂಚಿ ಒಂದು ಕಾಲದಲ್ಲಿ ಬಹಳ ದೊಡ್ಡ ಸ್ತ್ರೀವೇಷ ಕಲಾವಿದರಾಗಿ ಮೆರುಗನ್ನು ಪಡೆದವರು. ಮತ್ತು ನಮ್ಮ ಕಾಲದಲ್ಲಿ ಕೇವಲ ಕೆಲವು ಪಾತ್ರಗಳಿಗೆ ಮಾತ್ರ ಕಲಾವಿದರು ಸಜ್ಜುಗೊಳ್ಳುವ ಒಂದು ಸಂದರ್ಭ ಇರುವಾಗ ಒಂದು ಹಿಂದಿನ ಕಾಲದ ಒಂದು ಪರಂಪರೆ ಯಕ್ಷಗಾನದ ಎಲ್ಲ ಪಾತ್ರಗಳನ್ನು ನಿಭಾಯಿಸುವ ಒಂದು ತಾಕತ್ತು, ಒಂದು ಸಾಮರ್ಥ್ಯವನ್ನು ಹೊಂದುವುದು ಎನ್ನುವುದು ಕೂಡ ಒಂದು ಪರಿಪೂರ್ಣ ಕಲಾವಿದನಾಗಿ ಬೆಳೆಯುವುದ ಒಂದು ಲಕ್ಷಣ. ಅದನ್ನು ಆ ಪರಿಪೂರ್ಣ ಕಲಾವಿದನ ಒಂದು ಲಕ್ಷಣ ಶ್ರೀಯುತ ಹಿರಿಯರ ಅವರ ಒಟ್ಟು ವ್ಯಕ್ತಿತ್ವದಲ್ಲಿ ನಾವು ಗುರುತಿಸ್ತೇವೆ. ಹಾಗೆ ಯಕ್ಷರಂಗದ ಎಲ್ಲ ಪಾತ್ರಗಳನ್ನು ನಿಭಾಯಿಸಿದ, ಸ್ತ್ರೀ ಪಾತ್ರದಲ್ಲಿ ವಿಶೇಷವಾಗಿ ತನ್ನನ್ನು ಸ್ಥಾಪಿಸಿಕೊಂಡ ಹಿರಿಯರು ಅವರ ಅನುಭವದ ಬುತ್ತಿಯನ್ನು ಇವತ್ತು ನಮ್ಮೆದುರು ತೆರೆದು ಹಂಚಿಕೊಳ್ಳುವುದಕ್ಕಿದ್ದಾರೆ. ಅವರು ಆಗಮಿಸಿರುವುದಕ್ಕೆ ಮತ್ತು ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಜೊತೆಗೆ ಸೇರಲು ಅನುಮತಿಯನ್ನು ಕೊಟ್ಟಿರುವುದಕ್ಕೆ ಅವರನ್ನು ಅತ್ಯಂತ ಹೃತ್ಪೂರ್ವಕವಾಗಿ ನಾವು ನೆನಪು ಮಾಡಿಕೊಳ್ತಾ ಅವರಿಗೆ ಅಕ್ಕರೆಯ ಪ್ರೀತಿಯ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್, ನಿಮಗೆ ಸ್ವಾಗತ. ಹಾಗೆಯೇ ನಮ್ಮ ಈ ಯಕ್ಷಗಾಯಣದ ಈ ಸರಣಿ ಕಾರ್ಯಕ್ರಮವನ್ನು ಅನೇಕರು ಯೂಟ್ಯೂಬ್ಗಳಲ್ಲಿ ಮೆಚ್ಚಿಕೊಂಡಿದ್ದಾರೆ. ಅನೇಕ ಜನ ಇದರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಆಡಳಿತ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಮತ್ತು ಪ್ರಸ್ತುತ ಕುಲಸಚಿವರಾಗಿರುವ ಶ್ರೀಯುತ ರಾಜು ಮೊಗವೀರ್ ಮತ್ತು ನಮ್ಮ ವಿಶ್ವವಿದ್ಯಾನಿಲಯದ ಎಲ್ಲ ಹಣಕಾಸು ಅಧಿಕಾರಿಗಳನ್ನು ತೊಡಗಿ ಎಲ್ಲ ಅಧಿಕಾರಿ ವರ್ಗದವರು ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲವಾಗಿ ಸದಾ ನಿಂತಿದ್ದಾರೆ. ಅವರೆಲ್ಲರನ್ನು ಈ ಕಾರ್ಯಕ್ರಮದಲ್ಲಿ ನೆನಪು ಮಾಡಿಕೊಳ್ತಾ ಅವರಿಗೂ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಯಕ್ಷಗಾನ ಅಧ್ಯಯನ ಕೇಂದ್ರದ ಈ ಚಟುವಟಿಕೆಗಳನ್ನು ನಿರಂತರವಾಗಿ ದಾಖಲೀಕರಣ ಮಾಡುವುದಕ್ಕೆ ನಮಗೆ ಸಹಾಯ ಮಾಡ್ತಾ ಇರೋರು ಕನ್ನಡ ವಿಭಾಗದ ಚಂದ್ರಶೇಖರ್ MB ಅವರು ಇವತ್ತಿನ ಈ ದಾಖಲೀಕರಣದಲ್ಲಿ ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಯಕ್ಷಗಾನ ಅಧ್ಯಯನ ಕೇಂದ್ರದ ಎಲ್ಲ ಚಟುವಟಿಕೆಗಳನ್ನು ಭಾಳ ಚೆನ್ನಾಗಿ ನಿರ್ವಹಿಸ್ತಾ ಇರತಕ್ಕಂಥ ಯಕ್ಷಗಾನ ಕೇಂದ್ರದ ಸಂಶೋಧನಾಧಿಕಾರಿಗಳಾದ ಡಾಕ್ಟರ್ ಸತೀಶ್ ಕೊಣಾಜೆ ಅವರಿದ್ದಾರೆ. ಹಾಗೆಯೇ ಸಿಬ್ಬಂದಿಯಾದ ಸ್ವಾತಿ ರಾವ್ ಅವರಿದ್ದಾರೆ. ಹಾಗೆ ನಮ್ಮ ಜೊತೆಗೆ ವಿವಿಧ ಪೀಠಗಳ ಸಂಶೋಧನಾ ಸಹಾಯಕರುಗಳಿದ್ದಾರೆ. ದಿಲೀಪ್ ಇದ್ದಾರೆ, ಯತೀಶ್ ಇದ್ದಾರೆ, ಹಾಗೆಯೇ ನಮ್ಮ ಸರಿತಾ ಪ್ರಸಾದ್ ಅವರಿದ್ದಾರೆ, ಕಿರಣ್ ಅವರಿದ್ದಾರೆ. ಹಾಗೆಯೇ ನಮ್ಮ ಕೇಂದ್ರದ ಕಲಾವಿದರಾದ ವಿದ್ಯಾರ್ಥಿ ಕಲಾವಿದರಾದ ಅಭಿರಾಮ್ ಇದ್ದಾರೆ ಮತ್ತು ಎಲ್ಲ ಅನೇಕರು ಬಂದು ಸೇರಿದ್ದೀರಿ. ಎಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ನಮ್ಮ ಯಕ್ಷಗಾನ ಅಧ್ಯಯನ ಕೇಂದ್ರ ಇಂಥ ಕಾರ್ಯಕ್ರಮಗಳನ್ನು ನಿರಂತರ ಮುಂದುವರಿಸ್ತಾ ಹೋಗಬೇಕು ಅಂತ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ರು. ಮುಂದಿನ ಅವಧಿಯಲ್ಲಿ ನಾವು ಒಬ್ಬರು ಹಿಮ್ಮೇಳದ ಕಲಾವಿದರನ್ನು ನಾವು ಸಂದರ್ಶನ ಮಾಡೋರಿದ್ದೇವೆ. ಆನಂತರ ಮೇಳದ ಯಜಮಾನರೊಬ್ಬರನ್ನ ಸಂದರ್ಶನ ಅಂದರೆ ಒಟ್ಟು 60-70 ವರುಷಗಳ ಒಂದು ಸುದೀರ್ಘವಾದ ಯಕ್ಷಗಾನದ ಒಂದು ಅನುಭವ ಏನಿದೆ, ಅದರ ಒಂದು ಸಾಂಸ್ಕೃತಿಕ ಮಹತ್ವ ಏನಿದೆ, ಅದನ್ನು ದಾಖಲಿಸುವುದು ಈ ಕಲಾವಿದರ ಸಂದರ್ಶನದ ಹಿನ್ನೆಲೆಯಲ್ಲಿರತಕ್ಕಂಥ ಮುಖ್ಯವಾದ ಉದ್ದೇಶ. ಆ ಉದ್ದೇಶದೊಂದಿಗೆ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈ ದಿನ ಒಳ್ಳೆಯ ದಿನ, ಮಂಗಳಾಂಬಿಕೆಯ ದಿನ. ಇವತ್ತು ನನ್ನನ್ನು ಈ ಕೊಣಾಜೆ ಯೂನಿವರ್ಸಿಟಿಯ ಅನೇಕ ಮಂದಿಗಳು ಸೇರಿಕೊಂಡು
ಗೌರವವನ್ನು ಕೊಟ್ಟಿದ್ದಾರೆ. ಅದು ನನಗೆ ಬಹಳ ಸಂತೋಷವಾಯಿತು. ಹಾಗೆ ನನ್ನ ಜೀವನದಲ್ಲಿ ಏನೆಲ್ಲ ಆಗಿದೆ ಎಂಬುದನ್ನು ಅವರಿಗೆ ನಾನು ತಿಳಿಸುವುದಕ್ಕೆ ತುಂಬ ಹೃದಯ ಅನಿಸಿಕೆಯನ್ನು ಹೇಳುವುದಕ್ಕೆ ತುಂಬ ಸಂತೋಷಪಡುತ್ತೇನೆ. ನಾನು ಸಾಮಾನ್ಯ 16ನೇ ವರ್ಷಕ್ಕೆ ಯಕ್ಷಗಾನದಲ್ಲಿ ಬಹಳ ಮುಂದೆ ಹೋಗಿದ್ದೇನೆ. ನನಗೆ 4ನೇ ಕ್ಲಾಸ್ನಲ್ಲಿರುವಾಗಲೇ ಯಕ್ಷಗಾನಕ್ಕೆ ಬಹಳಷ್ಟು ಪ್ರೇಮ ಹುಟ್ಟಿಕೊಂಡಿತ್ತು. ಹಾಗೆ ನಾನು ನಮ್ಮ ಶಾಲೆಯಲ್ಲಿ, ಕನ್ಯಾನ ಶಾಲೆಯಲ್ಲಿ ತಿಂಗಳಿಗೊಂದು ತಿಂಗಳ ಹಬ್ಬ, ಹಾಗೆ ಶುಕ್ರವಾರ ಭಜನೆ, ಇನ್ನು ಯಕ್ಷಗಾನಕ್ಕೆ ಒಂದು ತಿಂಗಳಿಗೆ ಒಂದು ಯಕ್ಷಗಾನ ಹೀಗೆಲ್ಲ ಆಗಿಕೊಂಡಿತ್ತು. ಇದನ್ನು ನೋಡಿದಂತಹ ನನಗೆ ಯಕ್ಷಗಾನದಲ್ಲಿ ಬಹಳಷ್ಟು ಪ್ರೀತಿ ಮೂಡಿಕೊಂಡಿತ್ತು. ಆದ್ದರಿಂದ ಶಾಲೆಯಲ್ಲಿ ನಾನು ಸ್ವಲ್ಪ ಹಿಂದೆ ಇದ್ದರೂ ಕೂಡ ಈ ಯಕ್ಷಗಾನಕ್ಕೆ ಹಾಗೆ ವೇಷಗಳಿಗೆ ಬಹಳಷ್ಟು ಸಂತೋಷದಲ್ಲಿ ಕೆಲಸ ಮಾಡ್ತಿದ್ದೆ. ಹಾಗೆ ನನ್ನ ಜೊತೆಯಲ್ಲಿ ಮಹಾಬಲೇಶ್ವರ ಭಟ್ರು ಅಂತೇಳಿ ಒಬ್ಬರಿದ್ದರು. ಅವರು ನಾನು ಎದುರಾಗಿ ವೇಷ ಮಾಡಿಕೊಂಡಿದ್ದೆವು. ಆ ಸಮಯದಲ್ಲಿ ವಾಲಿಮೋತ್ಸ ಮತ್ತು ರಾವಣ ಕುಂಭಕರ್ಣ, ಹಾಗೆ ಗದಾಯುದ್ಧದಲ್ಲಿ ಕೌರವ, ಭೀಮ, ಹೀಗೆಲ್ಲ ನಾವು ಎದುರಾಗಿ ವೇಷ ಮಾಡಿಕೊಂಡು ಮಕ್ಕಳಿಗೆ ಬಹಳ ಸಂತೋಷವನ್ನು ಉಂಟು ಮಾಡಿಕೊಂಡಿದ್ದೆವು. ಇದೇ ಸಮಯದಲ್ಲಿ ಮತ್ತೆ ಯಕ್ಷಗಾನದಲ್ಲಿ ಮುಂದೆ ಹೋಗಬೇಕು ಅಂತ ನನಗೆ ಮೂಡಿತ್ತು. ಹಾಗೆ ಆ ಯಕ್ಷಗಾನವನ್ನೇ ಮುಂದಿಟ್ಟುಕೊಂಡು ಕ್ಲಾಸ್ನಲ್ಲಿ ಹಿಂದೆ ಆದೆ. ಅಂದರೆ ಅದು ಮನೆ ತಾಪತ್ರೆಯಿಂದಾಗಿ ನನಗೆ ಸರಿಯಾಗಿ ಶಾಲೆಗೆ ಹೋಗುವುದಕ್ಕೂ ಅನುಕೂಲ ಇರಲಿಲ್ಲ. ಆದರೂ ಈ ಯಕ್ಷಗಾನದಲ್ಲಿ ನಾನು ಮುಂದೆ ಹೋದ ಕಾರಣ ನಮ್ಮ ಕನ್ಯಾನ ಗ್ರಾಮದ ಎಲ್ಲ ಯಕ್ಷಗಾನ ಪ್ರೇಮಿಗಳು ನನ್ನನ್ನು ಬಹಳ ಪ್ರೀತಿಯಿಂದ ಕಂಡುಕೊಳ್ಳುತ್ತಿದ್ದರು. ಹಾಗೆ ತಾಳಮದ್ದಲೆ ಇದನ್ನು ಎಲ್ಲಿದ್ದರೂ ನಾನು ಅರಸಿಕೊಂಡು ಹೋಗ್ತಿದ್ದೆ. ಆವಾಗ ನನಗೆ ಬೇಕಾದ ಶಬ್ದಕ್ಕೆ ಸಿಕ್ಕದಿದ್ದರೂ ಕೂಡ ಅವರು ನನಗೆ ಹೇಳಿಕೊಡ್ತಿದ್ದರು. ಅದರಲ್ಲಿ ನನಗೆ ಮಾಸ್ಟ್ರಾಗಿ, ಅಂದರೆ ಕಲಿಸುವಂತಹ ಗುರುಗಳಾಗಿ ಮುದುಕುಂಜ ವಾಸುದೇವ ಪ್ರಭುಗಳು ಇದ್ದರು. ಹಾಗೆ ಅಷ್ಟು ಮಾತ್ರವಲ್ಲ, ಭಾಗವತರಾಗಿ ಕೆಲವು ಮಂದಿಗಳಿದ್ದರು. ಅವರು ನನಗೆ ಬೇಕಾದ ಸಹಕಾರವನ್ನು ಕೊಟ್ಟು ನಾನು ಎಷ್ಟು ಉತ್ತೀರ್ಣಕ್ಕೆ ಬಂದೆ. ಅಲ್ಲದೆ ಈ ಯಕ್ಷಗಾನದಲ್ಲಿ ನಾನು ಮುಂದೆ ಹೋಗುತ್ತಿರುವಾಗ ಶಾಲೆಯಿಂದ ಎಷ್ಟು ಮುಂದೆ ಬಂದಾಗ ನನ್ನ ಅಕ್ಷರಗಳು ಸರಿಯಾಗಿ ಬಂದವು. ಮೊದಲಾದರೆ ಲಾ ಳ ನಾ ಣ ಅದೆಲ್ಲ ಸರಿಯಾಗಿ ಇರಲಿಲ್ಲ. ಯಕ್ಷಗಾನಕ್ಕೆ ನಾನು ಬಂದ ಮತ್ತೆ ಇದೆಲ್ಲ ಸರಿಯಾಗಿ ಸಮಂಜಸವಾಗಿ ನನಗೆ ಮಾತನಾಡುವಂತಹ ರೀತಿ ಬಂತು. ಹಾಗೆ ಯಕ್ಷಗಾನದಲ್ಲಿ ಮೊದಲಾಗಿ ನಾನು ನನ್ನ ತಂದೆಯವರ ಹತ್ರ ಕೇಳಿಕೊಂಡರೂ ಕೂಡ ತಂದೆಯವರಿಗೆ ಅಕ್ಷರಾಭ್ಯಾಸ ಇಲ್ಲದೇ ಇದ್ದ ಕಾರಣ ಅವರಿಗೆ ಮನಸ್ಸಿಗೆ ಬಹಳ ಬೇಸರವಾಗಿತ್ತು. ಆದರೆ ನಾನು ಅದನ್ನು ಲೆಕ್ಕಿಸದೆ ಮುತ್ತು ಹೋಗ್ತಾ ಇದ್ದೆ. ಮೊದಲಾಗಿ ಮದವೂರು ಮಹಾಗಣಪತಿ ದೇವರ ಅಲ್ಲಿ ಮೂಡಪ್ಪ ಸೇವೆ ಎಂಬಂತಹ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿತ್ತು. ಆವಾಗ ಪೆರುವೋಡಿ ಭೀಮಭಟ್ರು ಆ ಕೂಡ್ಲು ಮೇಳವನ್ನು ನಡೆಸಿಕೊಂಡಿದ್ದರು. ಆವಾಗ ದ್ಯಾಲಂತ ಭಟ್ರು, ಕೃಷ್ಣ ಭಟ್ರು ಮತ್ತು ನನ್ನನ್ನು ಆಹ್ವಾನಿಸಿದರು. ಆ ಸಮಯದಲ್ಲಿ ಅವರ ಜೊತೆಯಾಗಿ ನಾನು ಹೋಗಿದ್ದೆ. ಅಲ್ಲಿ ಸಣ್ಣ ಮಟ್ಟಿನ ವೇಷಗಳು ನನಗೆ ಸಿಕ್ಕಿದವು. ಅದೇ ನನ್ನ ಪಾಲಿಗೆ ಆ ಕಾಲದಲ್ಲಿ ಬಹಳ ದೊಡ್ಡದಾಗಿ ಕಂಡುಕೊಂಡಿತ್ತು. ಹಾಗೆ ಹಾಸ್ಯಕಾರ ಕೃಷ್ಣ ಭಟ್ರು ಬೇಕಾದ ರೀತಿಯಲ್ಲಿ ನನಗೆ ಹೆಜ್ಜೆಗಾರಿಕೆಯನ್ನು ತೋರಿಸಿಕೊಟ್ರು. ಯಾಕೆ ಅಂತೇಳಿದರೆ ನಾನು ಹಾಸ್ಯವನ್ನೂ ಮಾಡ್ತಿದ್ದೆ, ಅದರ ಜೊತೆಯಲ್ಲಿ ತ್ರಿವೇಷವನ್ನು ಮಾಡುವುದಕ್ಕೆ ಪ್ರಾರಂಭಿಸಿದೆ. ಮೊದಲಾಗಿ ಧರ್ಮಸ್ಥಳ ಮೇಳಕ್ಕೆ ಹೋಗಿ ಅಲ್ಲಿ ಕೋಡಂಗಿ ವೇಷವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದೆ. ಅದು ಮೇಳದ ತಿರುಗಾಟದಲ್ಲಿ 1 ವರ್ಷ ಅದೇ ತಿರುಗಾಟವನ್ನು ನಾನು ಮಾಡಿ ಪೂರೈಸಿದೆ. ಆವಾಗ ಕುರಿಯ ವಿಠಲ ಶಾಸ್ತ್ರಿಗಳು ಹಾಗೂ ಅವರ ತಮ್ಮ ಅಪ್ಪಗೊಂಜಿ ಭಟ್ರು ಅಂತೇಳಿ ಅವರ ಹೆಸರು, ಅವರು ಅಣ್ಣ ತಮ್ಮಂದಿರು ಮ್ಯಾನೇಜ್ಮೆಂಟಿನಲ್ಲಿ ಇದ್ದರು. ಆವಾಗ ಹಣದ ವಿಷಯವೇ ಬಹಳ ಕಡಿಮೆ. ನನಗೆ ಮೊದಲಿಗೆ ಕೊಟ್ಟದ್ದು 3 ದಿನಕ್ಕೆ 3 ರೂಪಾಯಿ. ಇದರಲ್ಲಿ ಎಲ್ಲ ವ್ಯವಸ್ಥೆಗಳು ಆಗಬೇಕಾಗ್ತದೆ.
ಸಾಬೂನು ಬೇಕು, ಸ್ನಾನ ಮಾಡಲಿಕ್ಕೆ ವಸ್ತ್ರ ಬೇಕು, ಎಲ್ಲವನ್ನು ಅದರಲ್ಲೇ ಆ 3 ರೂಪಾಯಲ್ಲಿ ನಾನು ಸುಧಾರಿಸಿಕೊಂಡಿದ್ದೆ. ಆದರೂ ಕಷ್ಟ ಜೀವನ ಆದರೂ ಯಕ್ಷಗಾನವನ್ನು ಬಿಡಲಿಕ್ಕೆ ನನಗೆ ಮನಸ್ಸಿರಲಿಲ್ಲ. ಹಾಗೆ ಅಂತ ಒಂದು ದಿನ 2-3 ಜನ ಸೇರಿಕೊಂಡು ಈ ಮೇಳದ ದನಿಯವರಿಗೆ ಗೊತ್ತಿಲ್ಲದ ಹಾಗೆ ನಾವು 3 ಜನ ಸೇರಿಕೊಂಡು ಒಂದು ಗುಡ್ಡ ಹತ್ತಿ ಅವರಿಗೆ ಸಿಕ್ಕದ ರೀತಿಯಲ್ಲಿ ನಾವು ಮುಂದೆ ಬಂದೆವು. ಆದರೂ ಅವರು ಗೊತ್ತಾಗಿ 3-4 ಕೆಲಸವನ್ನು ಕಳಿಸಿ ದಾರಿಯಲ್ಲಿ ಅಡ್ಡ ನಿಂತುಕೊಂಡ್ರು. ಆವಾಗ ನಾವು ಮುಂದೆ ಹೋಗ್ತಿರುವಾಗ ಅವರು ಸಿಕ್ಕಿದರು. ಅವರು ಸ್ವಲ್ಪ ಜೋರು ಮಾಡಿದರು, ನಿಮ್ಮನ್ನು ಹುಡುಕುತ್ತಾ ಇದ್ದಾರೆ ದನಿಯವರು, ಬರಬೇಕು ನೀವು, ಬಾರದಿದ್ದರೆ ಅವರು ಒಟ್ಟು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದರು. ಹಾಗೆ ಹೆದರಿದಂತಹ ನಾವು ಈ 3 ಮಂದಿಗಳು ಒಟ್ಟು ಸೇರಿಕೊಂಡು ಮತ್ತೆ ಧರ್ಮಸ್ಥಳ ಮೇಳಕ್ಕೆ ಪುನಃ ಹೋದೆವು. ಆವಾಗ ಸಂಬಳದ ವಿಷಯವನ್ನು ಹೇಳಿಯೇ ಪ್ರಯೋಜನ ಇಲ್ಲ. ಏನು ಕೊಟ್ಟರು ಏನು ನಡೀತದೋ ದೇವರಿಗೆ ಗೊತ್ತು. ಅಷ್ಟು ಕಡಿಮೆ ಸಂಬಳದಲ್ಲಿ ಯಕ್ಷಗಾನ ಸೇವೆ ಆಗುವಲ್ಲಿವರೆಗೆ ನಾವು ಮುಂದೆ ಹೋದೆವು. ಮಾರನೇ ವರ್ಷ ನನ್ನ ವೇಷವನ್ನು ನೋಡಿ ಮೂಲ್ಕಿ ಶ್ರೀ ವೆಂಕಟರಮಣ ದೇವರ ಪ್ರಸಾದಿತ ಯಕ್ಷಗಾನ ಕಲಾ ಸಂಘದಿಂದ ಪೆರುವೋಡಿ ನಾರಾಯಣ ಭಟ್ರು ಹಾಗೂ ಅವರ ಅಣ್ಣ ಕೃಷ್ಣ ಭಟ್ರು ಎಂಬವರು ಆ ಮೇಳವನ್ನು ನಡೆಸಿಕೊಂಡಿದ್ದರು. ಇದು ಯಾರಿಗೋ ಅವರಿಗೆ ವರ್ತಮಾನ ತಿಳಿಸಿ ನಮ್ಮ ಕನ್ಯಾನ ಗ್ರಾಮಕ್ಕೆ ಬಂದು ನನ್ನನ್ನು ಮಾತನಾಡಿಸುವುದಕ್ಕೆ ಪ್ರಾರಂಭಿಸಿದರು. ನಮ್ಮ ಮೇಳಕ್ಕೆ ಈ ವರ್ಷ ಬರಬೇಕು, ನಿನಗೆ ಸ್ವಲ್ಪ ಸಂಬಳ ಹೆಚ್ಚಿಗೆ ಮಾಡಿ ನಾವು ಕರ್ಕೊಂಡು ಹೋಗ್ತೇವೆ ಅಂತೇಳಿ ಧೈರ್ಯದ ಮಾತುಗಳನ್ನು ಹೇಳಿದರು. ಆವಾಗ ಮೂಲ್ಕಿ ಮೇಳ ದೊಡ್ಡ ಸೆಟ್ಟಿನಲ್ಲೇ ಇತ್ತು. ಪುತ್ತೂರು ನಾರಾಯಣ ಹೆಗಡೆ, ಹಾಗೆ ಎಂಪೆಕಟ್ಟೆ ರಾಮಯ್ಯ ಶೆಟ್ಟರು, ಪುಳಿಂಚ ರಾಮಯ್ಯ ಶೆಟ್ಟರು, ಗುಂಪೆ ರಾಮಯ್ಯ ಶೆಟ್ಟರು, ಮೊದಲಿಗೆ ಇದು ಅವರು ಈಗ ಕೊಕ್ಕಡದಲ್ಲಿದ್ದಾರೆ. ಮೊದಲು ಇಲ್ಲಿ ಕಡೆಂಗೋಡ್ಲು ಅಂತ ಇತ್ತು, ಈಶ್ವರ ಭಟ್ರು ಅಂತ ಅವಳ ಹೆಸರು, ಕರೆಯುವುದೆಲ್ಲ ಈಚಣ್ಣ ಅಂತೇಳಿ. ಅವರು ನಮ್ಮ ಮೇಲೆ ಬಹಳ ಪ್ರೀತಿಯಿಂದ ನನಗೆ ಬೇಕಾದ ರೀತಿಯಲ್ಲಿ ಹೇಳಿಕೊಡ್ತಿದ್ದರು. ಆವಾಗ ಶ್ರೀವೇಷದಲ್ಲಿ ಸ್ವಲ್ಪ ಮುಂದೆ ಹೋದೆ ನಾನು. ಏನೋ ಅವರಿಗೆ ಭಾವ ಪೆರುವೋಡಿ ನಾರಾಯಣ ಭಟ್ರು ಮತ್ತು ಕೃಷ್ಣ ಭಟ್ರು ಅವರು ಸಂಬಂಧದಲ್ಲಿ ಭಾವ ಆಗ್ತದೆ. ಅವರಿಗೆ ಇವರಿಗೆ ಏನೋ ಮಾತಿನ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಇವರು ಮನೆಗೆ ಹೇಳದೆ ಹೋದರು. ಆವಾಗ ಅವರಿಗೆ ಬಹಳ ಬೇಸರ ಆಯಿತು. ಮಾರನೇ ದಿವಸವೇ ಪಾಪಣ್ಣ ವಿಜಯ ಗುಣಸುಂದರಿ ಎಂಬಂಥ ಪ್ರಸಂಗವನ್ನು ಇಟ್ಟುಕೊಂಡಿದ್ದರು. ಆವಾಗ ಗುಣಸುಂದರಿ ಎನ್ನುವಂಥ ಹೆಸರಿಗೆ ನಾನೇ ಪಾತ್ರನಾದೆ. ಆವಾಗ ಬೇಕಾದ ರೀತಿಯಲ್ಲಿ ನಮಗೆ ಹೇಳಿಕೊಂಡಿದ್ದರು, ಕೇಳಿಕೊಳ್ಳುತ್ತಾ ಇದ್ದೆ ನಾನು. ಮತ್ತು ಆಟ ನೋಡುವಾಗ ಪ್ರತಿಯೊಬ್ಬರ ಹೆಜ್ಜೆಗಾರಿಕೆ ಕಾಲಿನ ಹೆಜ್ಜೆಗಾರಿಕೆಯನ್ನು ನಾನು ಬಹಳ ಭಕ್ತಿಯಿಂದ ನೋಡ್ತಿದ್ದೆ. ಹೆಚ್ಚಾಗಿ ಎಲ್ಲ ನೋಡಿಯೇ ಕಲಿತದ್ದು ನಾನು ಹೆಜ್ಜೆಗಾರಿಕೆಯನ್ನು. ಆವಾಗ ಮಧೂರು ಗಣಪತಿರಾವ್ ಅಂತ ಅವರು ಪುಂಡವೇಷ ಮಾಡಿಕೊಂಡಿದ್ದರು. ಅವರಿಗೆ ನನ್ನ ಮೇಲೆ ಬಹಳ ಪ್ರೀತಿ ಇತ್ತು. ಯಾವ ಶ್ರೀವೇಷ ಮಾಡೋದಿದ್ದರೂ ಅವರು ಹೇಳಿಕೊಡ್ತಿದ್ದರು. ನಾವು ಒಟ್ಟಿಗೆ ಜೊತೆಯಾಗಿ ಇರ್ತಿದ್ದೆವು. ಹಾಗೆ ಕೆಲವು ಪ್ರಸಂಗಗಳು ನಮಗೆ ಬಂತು. ಪಾರಿಜಾತ ಮತ್ತು ಗುಣಸುಂದರಿ, ದಾಕ್ಷಾಯಿಣಿ, ಹಾಗೆ ಒಳ್ಳೆಯ ಗೌರವದ ವೇಷವೇ ನನಗೆ ಸಿಕ್ಕಲಿಕ್ಕೆ ಪ್ರಾರಂಭವಾಯಿತು. ಅದರಿಂದ ತ್ರಿವೇಷವನ್ನು ಮಾಡುವ ಕ್ರಮ ಅದು ಎಲ್ಲರೂ ಸೇರಿಕೊಂಡು ಹೀಗೆ ರೂಪ ಬರಬೇಕು, ಹೀಗೆ ಮಾಡಬೇಕು, ಅಲಂಕಾರ ಹೇಗೆ ಮಾಡಬೇಕು ಎಂಬುದನ್ನು ಅವರು ತಿಳಿಸಿಕೊಟ್ಟರು. ಹಾಗೆ ತ್ರಿವೇಷದಲ್ಲಿ ಎಷ್ಟು ಅಲಂಕಾರ ಮಾಡಿದರೂ ಅದರಲ್ಲಿ ಒಂದು ಸ್ವಲ್ಪ ಏನಾದರೂ ಲೋಪದೋಷಗಳು ಕಂಡೇ ಬರ್ತದೆ. ಹಾಗೆ ಅಂತ ಅವರು ಪುರಾಣ ಪ್ರಸಂಗ ಅಲ್ಲದೆ ಬೇರೆ ಪ್ರಸಂಗವನ್ನೇ ಇಡ್ತಿರಲಿಲ್ಲ. ಹಾಗೆ ಘಟ್ಟದ ಮೇಲೆ ತಿರುಗಾಟ ಮಾಡುವಾಗ ಬಹಳ ಜನರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಾನು ಶ್ರಮವಹಿಸಿಕೊಂಡಿದ್ದೆ. ಆವಾಗ ಪಾಪಣ್ಣ ವಿಜಯ ಗುಣಸುಂದರಿ ಎನ್ನುವಂಥ ಪ್ರಸಂಗ ಬಹಳ ಒಳ್ಳೆಯದಾಗಿ ನಡೆಯುತ್ತಿತ್ತು. ಆ ಸಮಯದಲ್ಲಿ ನಾವು ಎಲ್ಲಿಯಾದರೂ ಪೆರುವೋಡಿ ನಾರಾಯಣ ಭಟ್ರು ನಾನು ಒಟ್ಟಿಗೆ ಒಂದು ಚಹಾ ಕುಡಿಯುವಲ್ಲಿಗ ಅಥವಾ ಬೇರೆ ಕಡೆಗೆ ಹೋಗುವುದಿದ್ರು ನಾವು ಒಟ್ಟಿಗೆ ಹೋದರೆ ಅಂಗಡಿಯವರೆಲ್ಲ ನಮ್ಮನ್ನು ಕರೆದು ಹೇಳ್ತಿದ್ರು, ನೀವು ಗುಣಸುಂದರಿ ಮಾಡೋದಲ್ಲ, ಅವರು ಪಾಪಣ್ಣ ಮಾಡೋದಲ್ಲ ಅಂತ ಕರೆದು ನಮ್ಮಲ್ಲಿ ಹೇಳ್ತಿದ್ದರು. ಅದು ನಮಗೂ ಬಹಳ ಪ್ರೋತ್ಸಾಹ ಕೊಟ್ಟಾಗಿ ಆಗ್ತಿತ್ತು. ಹಾಗೆ ಆ ತಿರುಗಾಟವನ್ನು ಮುಗಿಸಿದೆ.
ಮತ್ತು ಮಾರನೇ ವರ್ಷಕ್ಕೆ ತಿರುಗಾಟದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಯಾಕೆ ಅಂತೇಳಿ ಶ್ರೀವೇಷದಲ್ಲಿ ಮುಖ್ಯ ಶ್ರೀವೇಷ ನಾನೇ ಮಾಡಿಕೊಂಡಿದ್ದೆ. ಮೊದಲಿನ ಕಾಲದಲ್ಲಿ ಈ ಶ್ರೀವೇಷ ಮುಖ್ಯ ಶ್ರೀವೇಷ ಹೊಗಳಿಕೆ ಶ್ರೀವೇಷ ಅಂತ ಇತ್ತು. ಆ ಶ್ರೀವೇಷಕ್ಕೆ ಮೇಳದಲ್ಲಿ ಮೇಯ್ನಾಗಿ ಯಾರು ಶ್ರೀವೇಷ ಮಾಡ್ತಾರೋ ಅವರೇ ಆವಾಗ ಹೋಗಬೇಕಿತ್ತು. ಆವಾಗ ನಾನೇ ಹೊಗಳಿಕೆ ಶ್ರೀವೇಷ ಮಾಡಿ ಮತ್ತಿನ ಶ್ರೀವೇಷಕ್ಕೆ ಅಣಿಯಾಗುತ್ತಿದ್ದೆ. ಹೀಗೆ ಮುಂದೆ ಮುಂದೆ ಹೋಗ್ತಿದ್ದಾಗೆ ನನಗೆ ಯಕ್ಷಗಾನದಲ್ಲಿ ಬಹಳ ಹೆಸರು ಪಡೆದ ರೀತಿಯಲ್ಲಿ ಗೌರವ ಇತ್ತು. ಆದ್ದರಿಂದ ಮತ್ತಿನ 2ನೇ ವರ್ಷದ ತಿರುಗಾಟ ಮುಲ್ಕಿ ಮೇಳದಲ್ಲಿ ಆಯಿತು. ಆವಾಗ ಕೆಲವು ಜನರೆಲ್ಲ ಬಿಟ್ಟು ಹೋದರು. ಯಾಕೆ ಅಂತೇಳಿದ್ರೆ ಅವರಿಗೆ ದೊಡ್ಡ ಸಂಬಳದ ಆಸೆ ಇತ್ತು. ಆವಾಗ ಅವರು ದೊಡ್ಡ ದೊಡ್ಡ ಸಂಬಳಕ್ಕೆ ಯಾರನ್ನು ಮಾಡಲಿಕ್ಕೂ ಆಗಲಿಲ್ಲ. ಹಾಗಂತ ಪಾತಾಳ ವೆಂಕಟರಮಣ ಭಟ್ರು ಅಂತೇಳಿದರೆ ಬಹಳ ಹೆಸರುವಾಸಿಯಾದ ಶ್ರೀವೇಷ ಆಗಿತ್ತು. ಅವರು ವೇಷ ಮಾಡುವಾಗ ನಾನು ಬಹಳ ಸಂತೋಷದಲ್ಲಿ ಕಣ್ಣು ಬಿಟ್ಟು ನೋಡ್ತಿದ್ದೆ. ಅವರು ಬೇರೆ ಬೇರೆ ಬಣ್ಣಗಳಲ್ಲಿ ಶ್ರೀವೇಷದ ಅಲಂಕಾರವನ್ನು ಮಾಡಿಕೊಳ್ಳುತ್ತಿದ್ದರು. ಹಾಗೆ ಅವರು ಧರ್ಮಸ್ಥಳ ಮೇಳಕ್ಕೆ ಹೋದ ಮೇಲೆ ಮತ್ತು ಅವರು ಮಾಡ್ತಿದ್ದಂತಹ ವೇಷ ಅದು ನನ್ನ ಪಾಲಿಗೆ ಬಂತು. ನಾನು ಆದರೂ ಕೂಡ ಹಿಮ್ಮೆಟ್ಟದೆ ಬಹಳ ಸಂತೋಷದಲ್ಲಿ ವೇಷ ಮಾಡುತ್ತಾ ಇದ್ದೆ. ಇದನ್ನು ನೋಡಿದಂತಹ ಎಲ್ಲರೂ ಬಡಗುದಿಟ್ಟು ಮತ್ತು ತೆಂಕುದಿಟ್ಟಿನಲ್ಲಿ ಹೆಸರುವಾಸಿಯಾಗಿ 1ನೇ ಶ್ರೀವೇಷದವರು ಚೆನ್ನಪ್ಪ ಗೌಡ್ರು ಅಂತ ಹೇಳಿಕೊಂಡು ನನ್ನನ್ನು ಬಹಳ ಪ್ರೀತಿಯಿಂದ ಕರೆಯುತ್ತಿದ್ದರು. ಅಲ್ಲದೆ ಕೋಳಿಯೂರು ರಾಮಚಂದ್ರರಾವ್ ಅಂತೇಳಿದರೆ ಶ್ರೀವೇಷದಲ್ಲಿ ಒಳ್ಳೆಯ ಹೆಸರು ಗಳಿಸಿದವರು. ನಾವು ಶಿರ್ಸಿ, ಶಿವಮೊಗ್ಗ, ಸಾಗರ, ಹೊಸನಗರ ಹೀಗೆ ಘಟ್ಟದ ಮೇಲೆ ಎಲ್ಲ ತಿರುಗಾಟದಲ್ಲಿ ಹೆಗ್ಗಡೆಯವರು ಅಂದರೆ ಅಲ್ಲಿ ಬ್ರಾಹ್ಮಣರನ್ನು ಹೆಗ್ಗಡೆಯವರು ಅಂತ ಕರೆಯುವುದು. ಅವರು ಆಟ ಮುಗಿದ ಕೂಡಲೇ ಅವರ ಮನೆಗೆ ನನ್ನನ್ನು ಕರ್ಕೊಂಡು ಹೋಗಿ ಚಹಾ ಕುಡಿಸಿ ಊಟದ ವ್ಯವಸ್ಥೆ ಎಲ್ಲ ಅವರ ಮನೆಯಲ್ಲೇ ಆಗುತ್ತಿತ್ತು. ಅದು ಬಹಳ ಪ್ರೀತಿಯಿಂದ ನನ್ನನ್ನು ನೋಡಿಕೊಳ್ಳುತ್ತಿದ್ದರು. ವೇಷ ತೆಗಿಬೇಕಿದ್ರೆ ಕಾರು ತೆಕ್ಕೊಂಡು ಬಂದು ಮನೆಗೆ ಹೋಗುವಂತ ಕರ್ಕೊಂಡು ಹೋಗುತ್ತಿದ್ದರು. ಹಾಗೆ ಊಟ ಗೀಟ ಮಾಡಿ ಮತ್ತೆ 6:30-7 ಗಂಟೆ ಒಳಗೆ ನಾನು ಚೌಕಿಗೆ ಬರ್ತಿದ್ದೆ. ಆವಾಗ ಅವರು ಹಾಗೆ ಬಹಳ ಹೊಗಳುತ್ತಾ ಇದ್ದರು. ನಾವು ಎಷ್ಟು ಶ್ರೀವೇಷವನ್ನು ಮಾಡಿದ್ದೇವೆ ಅಂತೇಳಿ ಹೇಳಿ ಪೂರೈಸಲಿಕ್ಕಿಲ್ಲ. ಹಾಗೆ ಅಂತ ದಾಕ್ಷಾಯಿಣಿ ಅದು ಬಹಳ ಗೌರವದ ವೇಷ. ಈ ಶ್ರೀವೇಷದಲ್ಲಿ ಯಾವಾಗಲೂ ಯಾವ ವೇಷಕ್ಕೆ ಯಾವ ರೀತಿಯ ಬಣ್ಣ ಬಳಿಬೇಕು ಅಥವಾ ಬಣ್ಣ ಬರೀಬೇಕು ಎಂಬುದು ಒಂದು ನಿರ್ಣಯ ಇತ್ತು. ಈಗ ಕಾಲವೇ ಬದಲಾಗಿದೆ. ಅಂತಹ ಈಗ ಒಂದು ದಾಕ್ಷಾಯಿಣಿ ಮಾಡುವುದಿದ್ದರೆ ಅದು ಮಧ್ಯದಲ್ಲಿ ಒಂದು ಕುಂಕುಮದ ಬೊಟ್ಟು ಹಾಕಿ ಇತ್ಲಾಗಿಂದ ಪ್ರಕಾಶದ ರೀತಿಯಲ್ಲಿ ಗೆರೆಗಳನ್ನು ಎಳೆದು ಅದು ದಾಕ್ಷಾಯಿಣಿ ಎನ್ನುವುದು ಗೊತ್ತಾಗುತ್ತಿತ್ತು. ಹಾಗೆ ಆ ಪಾತ್ರದಲ್ಲಿಯೂ ನಾನು ಬಹಳಷ್ಟು ದುಡಿದಿದ್ದೇನೆ. ಅದು ನಾನು ದುಡಿದದನ್ನು ಹೇಳುವುದಲ್ಲ, ಅಂತೂ ಸಭಿಕರು ನನ್ನನ್ನು ಬಹಳ ಹೊಗಳುತ್ತಿದ್ದರು. ಅದು ಬಹಳ ದುಃಖರಸ ಮತ್ತು ವೀರರಸ ಇದ್ದಂತಹ ಆ ದಾಕ್ಷಾಯಿಣಿಯ ವೇಷ. ಹಾಗೆ ಮುಂದೆ ಹೋಗ್ತಿರುವಾಗ ದಮಯಂತಿ ಅಥವಾ ಪಾರಿಜಾತದಲ್ಲಿ ಸತ್ಯಭಾಮೆ ರುಕ್ಮಿಣಿ, ಹಾಗೆ ಕೃಷ್ಣಾರ್ಜುನ ಕಾಳಗ ಬಂತು. ಅದು ಹಳೆಯ ಪ್ರಸಂಗದ ಒಳ್ಳೆಯ ಕಥೆಯಾಗಿತ್ತು. ಆವಾಗ ನಾನು ಸುಭದ್ರೆಯಾಗಿ ಪಾತ್ರವನ್ನು ವಹಿಸಿಕೊಂಡಿದ್ದೆ. ಆವಾಗ ಪಾತಾಳ ವೆಂಕಟರಮಣ ಭಟ್ರು ನಮ್ಮ ಯಕ್ಷಗಾನ ಆಟಕ್ಕೆ ಬಂದಿದ್ದರು. ಅವರ ಹತ್ರವೂ ರುಕ್ಮಿಣಿಯ ಪಾತ್ರವನ್ನು ಕೊಟ್ಟರು. ಹಾಗೆ ನಾನು ಸುಭದ್ರೆ ಮತ್ತು ಅವರದ್ದು ರುಕ್ಮಿಣಿ ಅವರ ತುಂಬ ಸಂವಾದ ಇತ್ತು. ಆ ರೀತಿಯಲ್ಲಿ ನಮ್ಮ ಒಳ್ಳೆಯ ರೀತಿಯಲ್ಲಿ ಹೋಗ್ತಿದ್ದೆವು. ಆ ಪಾತಾಳ ವೆಂಕಟರಮಣ ಭಟ್ರು ನನಗೆ ಆಶೀರ್ವಾದ ಮಾಡಿದರು. ಇನ್ನು ಮುಂದಕ್ಕೆ ನೀನು ಒಳ್ಳೆಯದಾಗ್ತಿ, ನಿನ್ನ ಮಾಡುವಂತಹ ಕ್ರಮ ಒಳ್ಳೆಯದುಂಟು ಅಂತ ಅವರು ಹೇಳಿದರು. ಹಾಗೆ ಮೂಲ್ಕಿ ಮೇಳವನ್ನು ಬಿಟ್ಟು